ನಮಸ್ಕಾರ ಸ್ನೇಹಿತರೆ, ನಾನಿವಾಗ ಮೈಸೂರು ದಸರಾದ ನಿಮಿತ್ತವಾಗಿ ನಡೆಯುತ್ತಿರುವಂಥ ಎಕ್ಸಿಬಿಷನ್ ಗ್ರೌಂಡ್ ಬಂದಿದ್ದೀನಿ. ಇಲ್ಲಿ ಹಲವಾರು ವಸ್ತುಗಳ ಪ್ರದರ್ಶನ ಜೊತೆಗೆ ಕರ್ನಾಟಕ ಸರ್ಕಾರದ ಹಲವಾರು ಇಲಾಖೆಗಳಿಂದ ಆ ಇಲಾಖೆ ವತಿಯಿಂದ ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಅನ್ನುವಂಥ ಒಂದು ಎಕ್ಸಿಬಿಷನ್ ಕೂಡ ಇರುತ್ತೆ. ಸೊ ಬನ್ನಿ, ಏನೆಲ್ಲ ಈ ಎಕ್ಸಿಬಿಷನಲ್ಲಿ ಇದೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ. ಸ್ನೇಹಿತರೆ, ಮೊದಲಿಗೆ ಇಲ್ಲಿ ನಾವು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅವ್ರ ಕಡೆಯಿಂದ ಒಂದು ಸ್ಟಾಲನ್ನು ಹಾಕಿರೋದು ಕಾಣ್ಬೋದು. ಯಾವೆಲ್ಲ ಪ್ರಾಡಕ್ಟ್ಗಳನ್ನ ಇವರು ತಯಾರು ಮಾಡ್ತಾರೆ ಅನ್ನೋ ಎಲ್ಲ ಮಾಹಿತಿ ಕೂಡ ಇಲ್ಲಿ ಸಿಗುತ್ತೆ. ಪಕ್ಕದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಇಲಾಖೆ ಕಡೆಯಿಂದ ಮಹಾತ್ಮ ಗಾಂಧೀಜಿಯವರ ಒಂದು ಸ್ಟ್ಯಾಚ್ಯೂನ ಮುಂದೆ ಇಟ್ಟು ಈ ಒಂದು ಪ್ರದರ್ಶನವನ್ನು ಮಾಡ್ತಿದ್ದಾರೆ. ಒಳಗಡೆ ಏನಿದೆ ಅನ್ನೋದನ್ನು ನೋಡ್ರಿ ಬರ್ರಿ. ಇದು ಕರ್ನಾಟಕ ಸರ್ಕಾರದವರು ಕೊಟ್ಟಂಥ 5 ಗ್ಯಾರಂಟಿಗಳು. ಆ ಗ್ಯಾರಂಟಿಗಳ ಮಾಹಿತಿ ಇಲ್ಲಿದೆ ನೋಡಿ. ಇದು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ನಿರ್ಮಿಸಿದಂಥ ಒಂದು ಥೀಮು. ಇದು ಹೆಚ್ಚು ಕಡಿಮೆ ಉತ್ತರ ಕರ್ನಾಟಕ ಭಾಗವನ್ನು ಒಳಗೊಂಡಿದೆ. ಹಂಪಿ ಕಲ್ಲಿನ ರಥ, ಸವದತ್ತಿ ಯಲ್ಲಮ್ಮನ ದೇವಸ್ಥಾನ, ಈ ರೀತಿಯಾಗಿ ಉತ್ತರ ಕರ್ನಾಟಕದ ಹಲವಾರು ಸಂಸ್ಕೃತಿಯನ್ನು ಜವಳಿ ಇಲಾಖೆ ವತಿಯಿಂದ ಯಾವ ರೀತಿ ಬಟ್ಟೆಗಳನ್ನ ನೇಯ್ತಾರೆ ಅನ್ನೋದ್ರ ಜೊತೆಗೆ ಒಳಗಡೆ ನಿಮಗೆ ಇಲಾಖೆ ವತಿಯಿಂದ ಹಲವಾರು ಬಟ್ಟೆಗಳ ಕೂಡ ಸೇಲ್ಸ್ಗೆ ಇಟ್ಟಿರ್ತಾರೆ. ಇಲ್ಲೊಂದು ಮಾಡೆಲ್ ಕೂಡ ಇದೆ ನೋಡಿ, ಯಾವ ರೀತಿ ಬಟ್ಟೆಗಳನ್ನ ನೇಯ್ತಾರೆ ಅನ್ನೋಕ್ಕೆ. ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಸ್ನೇಹಿತರೆ. ಸಂಸ್ಕೃತಿ ಇಲಾಖೆಯಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಅನ್ನೋ ಒಂದು ಪ್ರದರ್ಶನ ಒಂದು ಇಲ್ಲಿದೆ. ಇದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಸ್ನೇಹಿತರೆ. ಹಳ್ಳಿಗಳಿಗೆ ಯಾವೆಲ್ಲ ಕಾರ್ಯಕ್ರಮಗಳನ್ನ ಕೊಡಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲೆಲ್ಲ ಮಾಹಿತಿ ಇದೆ ಸ್ನೇಹಿತರೆ.
ಇಲ್ಲಿ ಸ್ನೇಹಿತರೆ ಕೃಷಿ ಇಲಾಖೆ ವತಿಯಿಂದ ಒಂದು ಪ್ರದರ್ಶನ ಇಟ್ಟಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ, ಏನಿದೆ ನೋಡೋಣ. ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳೀತಾರೆ ಅನ್ನೋದನ್ನು ಈ ಒಂದು ಕರ್ನಾಟಕ ನಕ್ಷೆಯಲ್ಲಿ ಆ ಕಾಳುಗಳ ಸಮೇತ ಈ ಒಂದು ನಕ್ಷೆಯನ್ನು ತಯಾರು ಮಾಡಿದ್ದಾರೆ ನೋಡಿ. ಇದು ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ ಸ್ನೇಹಿತರೆ ಈ ಒಂದು ಪ್ರದರ್ಶನ. ಕರ್ನಾಟಕ ರಾಜ್ಯ ಪೊಲೀಸ್ನವರು ಯಾವೆಲ್ಲ ವೆಪನ್ಸ್ಗಳನ್ನ ಉಪಯೋಗ ಮಾಡ್ತಾರೆ, ಜೊತೆಗೆ ಅವರು ಯಾವ ರೀತಿಯಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅವರ ಇಲಾಖೆ ವತಿಯಿಂದ ಅನ್ನೋದನ್ನು ಕೂಡ ಇಲ್ಲೆಲ್ಲ ತೋರಿಸಿದ್ದಾರೆ ನೋಡಿ. Getting sprung. We used to dance the night away, hang out the whole next day, laughing, having fun. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಹೆಣ್ಣು ಮಕ್ಕಳ ರಕ್ಷಣೆ, ಅವರ ವಿದ್ಯಾಭ್ಯಾಸ, ಈ ಎಲ್ಲ ಯೋಜನೆಗಳನ್ನ ತಲೆಯಲ್ಲಿಟ್ಕೊಂಡು ಈ ಒಂದು ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಸ್ನೇಹಿತರೆ. ಇದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಿರ್ಮಿಸಿದಂಥ ಒಂದು ಪ್ರದರ್ಶನ. ಈ ಇಲಾಖೆ ವತಿಯಿಂದ ಯಾವೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಅನ್ನೋದರ ಜೊತೆಗೆ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಯನ್ನು ಕೂಡ ನಿರ್ಮಿಸಿದ್ದಾರೆ ನೋಡಿ. ಸ್ನೇಹಿತರೆ, ನಾವು ಇವಾಗೆಲ್ಲ ಕಾಣ್ತಿರುವಂಥ ಮೈಸೂರು ಪ್ಯಾಲೇಸು 1912ರಲ್ಲಿ ನಿರ್ಮಾಣವಾಗಿದ್ದು. ಇದಕ್ಕಿಂತ ಮುಂಚೆ 1897ರಲ್ಲಿ ಒಂದು ಸುಟ್ಟಿದ್ದ ಅರಮನೆ ಇಲ್ಲಿ ಏನು ಮಾಡಿಟ್ಟಿದ್ದಾರೆ ನೋಡಿ, ಇದೇ ಮಾಡೆಲ್ಲೇ ಈ ರೀತಿಯಾಗಿತ್ತು 1897ಗಿಂತ ಮುಂಚೆ ಇದ್ದಂಥ ಮೈಸೂರು ಅರಮನೆ. ನಿಮಗೆಲ್ಲ ಒಂದು ಮಾಹಿತಿ ಏನಂದರೆ, ಈಗಿರುವಂಥ ಮೈಸೂರು ಅರಮನೆ 4ನೇ ಬಾರಿ ರೀಕನ್ಸ್ಟ್ರಕ್ಷನ್ ಆಗಿರೋದು. 1638ರಲ್ಲಿ ಒಂದು ಸರಿಗೆ ಫೈರ್ ಆಗಿ ರೀಕನ್ಸ್ಟ್ರಕ್ಷನ್ ಆಯಿತು. ಜೊತೆಗೆ ಟಿಪ್ಪು ಸುಲ್ತಾನ್ನಿಂದ ಒಂದು ಸರಿಗೆ ದಾಳಿಯಾಗಿ 1739ರಲ್ಲಿ ಒಂದು ಸರಿಗೆ ಒಡೆದೋಗಿ ಮತ್ತೆ ಕನ್ಸ್ಟ್ರಕ್ಷನ್ ಆಯಿತು. ಮತ್ತು 1897ರಲ್ಲಿ ಒಂದು ಸರಿಗೆ ಫೈರ್ ಆಗಿ ಮತ್ತು 1912ರಲ್ಲಿ ರೀಕನ್ಸ್ಟ್ರಕ್ಷನ್ ಆಯಿತು. ಸೊ ಈ ರೀತಿಯಾಗಿ ಈಗಿರುವಂಥ ಅರಮನೆ 4ನೇ ಬಾರಿ ಮರು ನಿರ್ಮಾಣವಾಗಿರೋದು. ಸೊ ಒಂದು ವಿಚಾರ ಏನಂದರೆ, ಈಗ ಇದ್ದದ್ದೂ ಕೂಡ ಅದ್ಭುತವಾಗಿದೆ, ಮುಂಚೆ ಇದ್ದದ್ದೂ ಕೂಡ ಅದ್ಭುತವಾಗೇ ಇತ್ತು. ಸ್ನೇಹಿತರೆ, ಇದು ಕಿನ್ನರ ದಸರಾ 2024 ಇಂಟ್ರಾಕ್ಟಿವ್ ಪಾರ್ಕ್ ಅಂತೇಳಿ. ಬನ್ನಿ ಒಳಗಡೆ ಹೋಗೋಣ, ಏನೆಲ್ಲ ಇದೆ ಅನ್ನೋದು ನೋಡೋಣ. ಇವೆಲ್ಲ ಮಕ್ಕಳ ಮನೋರಂಜನೆಗಾಗಿ ನಿರ್ಮಿಸಿದಂಥ ಇದೊಂದು ಥೀಮ್ ಆಗಿದೆ. ವಾವ್, ಅದ್ಭುತವಾಗಿದೆ ನೋಡಿ. ಎಲ್ಲ ಕಡೆ ಗ್ಲಾಸ್ಗಳನ್ನ ಹಾಕಿ ಒಳಗಡೆ ಲೈಟಿಂಗ್ಸ್ ಇರುವಂಥ ಒಂದು ಫ್ಲವರ್ಸ್ಗಳನ್ನ ಹಾಕಿದ್ದಾರೆ. ಸೊ ಹಾಗಾಗಿ ಅದು ಮಲ್ಟಿಪಲ್ ರಿಫ್ಲೆಕ್ಷನ್ ಆಗ್ತಾ ತುಂಬ ದೊಡ್ಡ ಪಾರ್ಕ್ ಇದೆ ಅನ್ನೋ ಥರ ಕಾಣುತ್ತೆ.
ಸ್ನೇಹಿತರೆ, ಇದಿಷ್ಟು ಈ ವಸ್ತು ಪ್ರದರ್ಶನದ ಒಂದು ವಿಡಿಯೋ ತಮ್ಮ ಮುಂದೆ ತಂದಿದ್ದೇನೆ. ನನ್ನ ಮುಂದಿನ ವಿಡಿಯೋ ಜೊತೆ ಮತ್ತಷ್ಟು ಮಾಹಿತಿಗಳನ್ನ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್.